ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿ ನಡೆಯುತ್ತಿರುವ ಪರವಿರೋಧ ಸಂಘರ್ಷ ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ. ಅದು ಗಣೇಶ ಹಬ್ಬಕ್ಕೂ ವ್ಯಾಪಿಸಿದೆ. ಬೆಂಗಳೂರಿನ ಗಣೇಶ ಪೆಂಡಾಲ್ ಒಂದರಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯವರನ್ನ ಬೆಂಬಲಿಸಿ ವೀರೇಂದ್ರ ಹೆಗ್ಡೆಯವರನ್ನ ಹೋಲುವ ಗಣಪನನ್ನ ಪ್ರತಿಷ್ಠಾಪಿಸಲಾಗಿದೆ. ಗಣಪನಿಗೆ ಹೆಗ್ಡೆಯವರ ರೀತಿ ವಸ್ತ್ರಧಾರಣೆ ಮಾಡಲಾಗಿದೆ. ಅದೇ ಪೆಂಡಾಲ್ನಲ್ಲಿ ವಿರೋಧಿ ಗುಂಪಿನ ಜನರನ್ನ, ಸೌಜನ್ಯ ಹೋರಾಟಗಾರರನ್ನ ಕಂಬಿ ಹಿಂದೆ ಸೇರಿಸಿರುವ ಚಿತ್ರಗಳನ್ನ ಪ್ರದರ್ಶಿಸಲಾಗಿದೆ. ಅದೀಗ ಚರ್ಚೆಗೂ ಗ್ರಾಸವಾಗಿದೆ, ವಿವಾದಕ್ಕೂ ತುತ್ತಾಗಿದೆ. ಇದು ಹೆಗ್ಡೆ ಪರವಾಗಿರುವ ಜನರ ವಿನೂತನ ಹೋರಾಟ ಅಂತ ಅದನ್ನ ಸಮರ್ಥನೆ ಮಾಡಲಾಗ್ತಿದೆ. ವಿರೋಧಿಗಳು ಜೈಲು ಸೇರಬೇಕೆಂಬ ಆಗ್ರಹವೂ ಅವರಲ್ಲಿದೆ. ಅದಕ್ಕಾಗಿ ವಿರೋಧಿ ಗುಂಪಿನ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ದೂತ ಸಮೀರ್, ಚಿನ್ನಯ್ಯ, ಸುಜಾತಾ ಭಟ್ ಮತ್ತು ಲಾಯರ್ ಜಗದೀಶ್ ಅವರನ್ನ ಕಂಬಿ ಹಿಂದೆ ಇರುವ ಚಿತ್ರಗಳನ್ನ ಪ್ರದರ್ಶನ ಮಾಡಲಾಗಿದೆ. ವಿಶೇಷ ಅಂದರೆ ಈ ಪೆಂಡಾಲ್ನಲ್ಲಿ ಸೌಜನ್ಯಾಳ ಚಿತ್ರ ಕೂಡ ಅಳವಡಿಸಲಾಗಿದೆ. 13 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಲ್ಪಟ್ಟ ಕುಮಾರಿ ಸೌಜನ್ಯ. ಆಕೆ ಕೈ ಮುಗಿಯುವ ಚಿತ್ರವನ್ನ ಧರ್ಮಸ್ಥಳದ ವಿರೋಧಿ ಗುಂಪಿನ ಜನರು ಕಂಬಿ ಹಿಂದೆ ಇರುವ ಫೋಟೋಗಳ ಮಧ್ಯೆ ಅಳವಡಿಸಲಾಗಿದೆ. ಸೌಜನ್ಯಾಳ ಫೋಟೋ ಫ್ರೇಮ್ನಲ್ಲಿ ಧರ್ಮಸ್ಥಳವನ್ನ ರಕ್ಷಿಸು ಮಂಜುನಾಥ ಸ್ವಾಮಿ ಎಂಬ ಪ್ರಾರ್ಥನೆಯ ಸಾಲುಗಳು ಕೂಡ ಇದೆ. ಇನ್ನು ಈ ಪೆಂಡಾಲ್ನ ಮತ್ತೊಂದು ಬದಿಯಲ್ಲಿ ಧರ್ಮಸ್ಥಳ ಪರವಾದ ಧರ್ಮಸ್ಥಳದ ಯೋಜನೆಗಳ ಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ. ಇದೀಗ ಈ ಗಣಪ ಮತ್ತು ಗಣೇಶ ಪೆಂಡಾಲ್ ಎಲ್ಲರ ಗಮನ ಸೆಳೆದಿದ್ದು, ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಪರವಿರೋಧ ಚರ್ಚೆಗಳು ನಡೆಯುತ್ತಿದೆ. ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿ ಪರವಿರೋಧ ಏನೇ ಇದ್ದರೂ ಅದನ್ನ ಧರ್ಮದ ಆಚರಣೆಯಲ್ಲಿ ತರಬಾರದಿತ್ತು ಎಂಬ ವಿರೋಧಗಳು ಕೂಡ ಈಗ ವ್ಯಕ್ತವಾಗ್ತಿದೆ.